Jai Hind, welcome to Tejas Easy English. Dear friends, in this video I have taken 30 daily use English sentences that you can use in your daily life. So you guys watch this video till the end, definitely you are going to learn something new. So friends, without wasting any time, let's get started, and the first sentence is here. ಎಲ್ಲವನ್ನು ನನ್ನ ಮೇಲೆ ಬಿಡು, ಅಂದರೆ ಎಲ್ಲದು ನನ್ನ ರೆಸ್ಪಾನ್ಸ್ ಅಂತೀನಿ, ನನ್ನ ಮೇಲೆ ಬಿಡು, ಜವಾಬ್ದಾರಿಯನ್ನು ಪೂರ್ತಿ ನನಗೆ ಕೊಡು ಅನ್ನೋ ಅರ್ಥ. ಸೊ ಎಲ್ಲವನ್ನು ನನ್ನ ಮೇಲೆ ಬಿಡು ಅನ್ನೋದಕ್ಕೆ ಲೀವ್ ಎವ್ರಿಥಿಂಗ್ ಟು ಮೀ, ಲೀವ್ ಎವ್ರಿಥಿಂಗ್ ಟು ಮೀ. ಅವನನ್ನು ಹೋಗಲು ಬಿಡಬೇಡ, ಅವನಿಗೆ ಹೋಗಕ್ಕೆ ಬಿಡಬೇಡ, ಅವನ ಅಲ್ಲೇ ಇರಲಿ ಅಂತ ಹೇಳ್ತೀವಲ್ಲ. ಡೋಂಟ್ ಲೆಟ್ ಹಿಮ್ ಗೋ, ಡೋಂಟ್ ಲೆಟ್ ಹಿಮ್ ಗೋ. ನಾನು ನಿನ್ನ ಜೊತೆ ಮಾತನಾಡುತ್ತೇನೆ, ನಾನು ನಿನ್ನ ಜೊತೆಗೆ ಮಾತಾಡ್ತೀನಿ. ಐ ವಿಲ್ ಟಾಕ್ ಟು ಯು, ಐ ವಿಲ್ ಟಾಕ್ ಟು ಯು. ಬೇರೆಯವರನ್ನ ನಕಲು ಮಾಡಬೇಡ, ಬೇರೆಯವರನ್ನ ಕಾಪಿ ಮಾಡಬೇಡ, ಸ್ವಂತವಾಗಿ ಮಾಡು, ಓನ್ ಆಗಿ ಮಾಡು ಅಂತ ಹೇಳ್ತೀವಲ್ಲ. ಡೋಂಟ್ ಕಾಪಿ ಅದರ್ಸ್, ಡೋಂಟ್ ಕಾಪಿ ಅದರ್ಸ್. ಇದರ ಬಗ್ಗೆ ಯೋಚಿಸಿ, ಇದರ ಬಗ್ಗೆ ಥಿಂಕ್ ಮಾಡಿ ಅಂತ ಹೇಳೋದಕ್ಕೆ ಥಿಂಕ್ ಅಬೌಟ್ ಇಟ್, ಥಿಂಕ್ ಅಬೌಟ್ ಇಟ್. ಇದನ್ನು ಹೋಗಲು ಬಿಡಬೇಡ, ಇದನ್ನು ಹೋಗಕ್ಕೆ ಬಿಡಬೇಡ ಅನ್ನೋದಕ್ಕೆ ಡೋಂಟ್ ಲೆಟ್ ಇಟ್ ಗೋ, ಡೋಂಟ್ ಲೆಟ್ ಇಟ್ ಗೋ. ನೀನು ಏಕೆ ನನ್ನ ಮೇಲೆ ಸಿಟ್ಟಾಗಿರುವೆ, ನೀನು ಯಾಕೆ ನನ್ನ ಮೇಲೆ ಸಿಟ್ಟು ಮಾಡ್ಕೊಂಡಿದೀಯಾ, ಏನು ಸಮಸ್ಯೆ, ಏನು ಕಾರಣ ಅಂತ ಕೇಳೋದಕ್ಕೆ ವೈ ಆರ್ ಯು ಆಂಗ್ರಿ ವಿತ್ ಮೀ, ವೈ ಆರ್ ಯು ಆಂಗ್ರಿ ವಿತ್ ಮೀ. ಇದನ್ನ ಮಾಡಿದ್ದು ಯಾರು, ಇದನ್ನ ಮಾಡಿದ್ದು ಯಾರು, ಅಭಿನವ್ ಮಾಡಿದ್ದ, ಇದನ್ನ ಯಾರು ಮಾಡಿದ್ದನ್ನ ಕೇಳ್ತೀವಲ್ಲ. ಹೂ ಡಿಡ್ ಇಟ್, ಹೂ ಡಿಡ್ ಇಟ್. ನೀನು ಯಾರ ಜೊತೆ ಮಾತಾಡೋದು ಇಷ್ಟಪಡುವೆ, ನೀನು ಯಾರ ಜೊತೆಗೆ ಮಾತಾಡೋಕ್ಕೆ ಇಷ್ಟಪಡ್ತೀಯಾ ಅಂತ ಹೇಳೋದಕ್ಕೆ who do you want to talk, who do you want to talk. ನಿನಗೆ ಯಾರು ಕಾಲ್ ಮಾಡಿದ್ರು, ನಿಂಗೆ ಕಾಲ್ ಮಾಡಿದ್ದು ಯಾರು ಅಂತ ಕೇಳಕ್ಕೆ who called you, who called you. ಬಾಗಿಲು ತೆರೆದಿದೆ, ಬಾಗಿಲು ಓಪನ್ ಇದೆ ಅಂತ ಹೇಳೋದಕ್ಕೆ the door is open, the door is open. ಈ ಮೂರ್ಖತನವನ್ನು ನಿಲ್ಲಿಸು, ಈ ಸ್ಟುಪಿಡಿಟಿಯನ್ನು ಫಸ್ಟ್ ನಿಲ್ಲಿಸು ಅಂತ ಹೇಳ್ತೀವಲ್ಲ. ಸ್ಟಾಪ್ ದಿಸ್ ನಾನ್ಸೆನ್ಸ್, ಸ್ಟಾಪ್ ದಿಸ್ ನಾನ್ಸೆನ್ಸ್. ಎಲ್ಲಿಗೆ ಹೋಗಬೇಕು ಎಂದು ನನಗೆ ಹೇಳು, ಎಲ್ಲಿಗೆ ಹೋಗಬೇಕು ಅಂತ ನಂಗೆ ಸ್ವಲ್ಪ ಹೇಳು ಅಂತ ಹೇಳೋದಕ್ಕೆ ಟೆಲ್ ಮಿ ವೇರ್ ಟು ಗೋ, ವೇರ್ ಟು ಗೋ ಹೇಳಿದ್ರೆ ಎಲ್ಲಿಗೆ ಹೋಗಬೇಕು ಅಂತೇಳಿ, ಟೆಲ್ ಮಿ ವೆನ್ ಟು ಗೋ ಅಂದರೆ ಯಾವಾಗ ಹೋಗಬೇಕು ಹೇಳು ಅಂತೇಳಿ ಟೆಲ್ ಮಿ ವೇರ್ ಟು ಗೋ ಆಗತ್ತಿಲ್ಲಿ. ಅಲಾರಾಮನ್ನು ಸೆಟ್ ಮಾಡು, ಅಲಾರಾಮನ್ನು ಸೆಟ್ ಮಾಡು, ಅಲಾರಾಮ್ 5 ಗಂಟೆಗಿಡು, 4 ಗಂಟೆಗಿಡು ಅಂತೆಲ್ಲ ಹೇಳ್ತೀವಲ್ಲ. ಸೊ ಸೆಟ್ ದ ಅಲಾರಾಮ್, ಸೆಟ್ ದ ಅಲಾರಾಮ್. ಆಕಾಶ ಶುಭ್ರವಾಗಿದೆ, ಶುಭ್ರವಾಗಿದೆ ಅಂದರೆ ಕ್ಲಿಯರ್ ಆಗಿದೆ ಅನ್ನೋ ಅರ್ಥ. ಆಕಾಶ ಕ್ಲಿಯರ್ ಆಗಿದೆ, ಮೋಡ ಎಲ್ಲ ಇಲ್ಲ, ಮುಸ್ಕೊಂಡಿಲ್ಲ, ಕತ್ತಲು ಕತ್ತಲು ಆಗಿಲ್ಲ ಅನ್ನೋ ಅರ್ಥ. ಸೊ ದ ಸ್ಕೈ ಈಸ್ ಕ್ಲಿಯರ್, ದ ಸ್ಕೈ ಈಸ್ ಕ್ಲಿಯರ್. ಇಲ್ಲ ಅಂತ ಹೇಳಬೇಡ, ಇಲ್ಲ ಅಂತ ಹೇಳಬೇಡ ಅನ್ನೋದಕ್ಕೆ ಡೋಂಟ್ ಸೇ ನೋ, ಡೋಂಟ್ ಸೇ ನೋ. ನಿನಗೆ ಏನೂ ಗೊತ್ತಿಲ್ಲ, ನಿಂಗೆ ಏನೂ ಕೂಡ ಗೊತ್ತಿಲ್ಲ ಅನ್ನೋದಕ್ಕೆ ಯು ಡೋಂಟ್ ನೋ ಎನಿಥಿಂಗ್, ಯು ಡೋಂಟ್ ನೋ ಎನಿಥಿಂಗ್. ನಿನ್ನ ಮುಂದೆ ಯಾರಿದ್ದಾರೆ, ನಿನ್ನ ಎದುರುಗಡೆ ಯಾರಿದ್ದಾರೆ ಅಂತ ಕೇಳೋದಕ್ಕೆ ಹೂ ಈಸ್ ಇನ್ ಫ್ರಂಟ್ ಆಫ್ ಯು, ಹೂ ಈಸ್ ಇನ್ ಫ್ರಂಟ್ ಆಫ್ ಯು. ಹೋಗುವ ಅವಶ್ಯಕತೆ ಇಲ್ಲ, ಹೋಗೋ ನೆಸಿಟಿ ಇಲ್ಲ, ಹೋಗೋದ್ರಿಂದ ಏನು ಯೂಸ್ ಇಲ್ಲ ಅನ್ನುವ ಅರ್ಥ. ಸೊ ದೇರ್ ಈಸ್ ನೋ ನೀಡ್ ಟು ಗೋ, ದೇರ್ ಈಸ್ ನೋ ನೀಡ್ ಟು ಗೋ. ನನ್ನ ಜೊತೆ ಬರಬೇಡ, ನನ್ನ ಜೊತೆಗೆ ಬರಬೇಡ, ಅಲ್ಲೇ ಇರು ನೀನು ಅನ್ನೋದಕ್ಕೆ ಡೋಂಟ್ ಕಮ್ ವಿತ್ ಮೀ, ಡೋಂಟ್ ಕಮ್ ವಿತ್ ಮೀ. ನೀನು ಯಾವಾಗ ವಾಪಸ್ ಬರುವೆ, ನೀನು ರಿಟರ್ನ್ ಬರೋದು ಯಾವಾಗ, ಯಾವಾಗ ವಾಪಸ್ ಬರ್ತೀಯ ನೀನು ಕೇಳೋದಕ್ಕೆ ವೆನ್ ವಿಲ್ ಯು ರಿಟರ್ನ್, ವೆನ್ ವಿಲ್ ಯು ರಿಟರ್ನ್. ಅವನು ಈಗ ಎಲ್ಲಿದ್ದಾನೆ, ಅವನು ಇವಾಗ ಎಲ್ಲಿದ್ದಾನೆ, ಕಾಣಿಸೋದೇ ಇಲ್ವಲ್ಲ, ಅವನು ಇವಾಗ ಎಲ್ಲಿದ್ದಾನೆ ಅಂತ ಕೇಳ್ತೀವಲ್ಲ. ವೇರ್ ಈಸ್ ಹಿ ರೈಟ್ ನಾವು, ವೇರ್ ಈಸ್ ಹಿ ರೈಟ್ ನಾವು. ನನ್ನ ಮಾತಿನ ಮೇಲೆ ನಂಬಿಕೆ ಇರಲಿ, ನನ್ನ ಮಾತಿನ ಮೇಲೆ ವಿಶ್ವಾಸ ಇರಲಿ, ಟ್ರಸ್ಟ್ ಮೀ ಅಂತ ಹೇಳ್ತೀವಲ್ಲ. ಸೊ ಬಿಲೀವ್ ಇನ್ ಮೈ ವರ್ಡ್ಸ್, ಬಿಲೀವ್ ಇನ್ ಮೈ ವರ್ಡ್ಸ್. ನಿನ್ನನ್ನು ನೀನು ಬೈದುಕೊಳ್ಳಬೇಡ, ನಿನ್ನನ್ನು ನೀನು ಬೈಕೋಬೇಡ, ನಿಂದೇನು ತಪ್ಪಿಲ್ಲ ಇದರಲ್ಲಿ ಅನ್ನೋ ಅರ್ಥ. ಸೊ ಡೋಂಟ್ ಬ್ಲೇಮ್ ಯುವರ್ ಸೆಲ್ಫ್, ಡೋಂಟ್ ಬ್ಲೇಮ್ ಯುವರ್ ಸೆಲ್ಫ್. ಇದು ನಮಗೆ ಒಳ್ಳೆಯದಾಗೋದಿಲ್ಲ, ಇದರಿಂದ ನಮಗೇನು ಒಳ್ಳೆಯದಾಗೋದಿಲ್ಲ ಅನ್ನೋದಕ್ಕೆ ಇಟ್ಸ್ ನಾಟ್ ಗುಡ್ ಫಾರ್ ಅಸ್, ಇಟ್ಸ್ ನಾಟ್ ಗುಡ್ ಫಾರ್ ಅಸ್. ಅವನು ಸಮಸ್ಯೆಯಲ್ಲಿದ್ದಾನೆ, ಅವನು ಟ್ರಬಲಲ್ಲಿದ್ದಾನೆ, ಅವನು ಪ್ರಾಬ್ಲಮಲ್ಲಿದ್ದಾನೆ ಅನ್ನೋದಕ್ಕೆ ಹಿ ಈಸ್ ಇನ್ ಟ್ರಬಲ್, ಹಿ ಈಸ್ ಇನ್ ಟ್ರಬಲ್. ಇದನ್ನು ಗಟ್ಟಿಯಾಗಿ ಹಿಡಿದುಕೋ, ಇದನ್ನು ಗಟ್ಟಿಯಾಗಿ ಹಿಡ್ಕೊ ಅನ್ನೋದಕ್ಕೆ ಹೋಲ್ಡ್ ಇಟ್ ಟೈಟ್, ಹೋಲ್ಡ್ ಇಟ್ ಟೈಟ್. ನಾನು ಮೀರಾಳನ್ನು ಭೇಟಿ ಮಾಡಲು ಹೋಗುತ್ತಿದ್ದೇನೆ, ನಾನು ಮೀರಾಳನ್ನು ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಅನ್ನೋದಕ್ಕೆ ಐ ಆಮ್ ಗೋಯಿಂಗ್ ಟು ಮೀಟ್ ಮೀರಾ, ಐ ಆಮ್ ಗೋಯಿಂಗ್ ಟು ಮೀಟ್ ಮೀರಾ.
ದಯವಿಟ್ಟು ಸಾಲಿನಲ್ಲಿ ಬನ್ನಿ, ಪ್ಲೀಸ್ ಸಾಲಲ್ಲಿ ಬನ್ನಿ ಅಂತೀವಲ್ಲ. ಪ್ಲೀಸ್ ಕಮ್ ಇನ್ ಲೈನ್, ಪ್ಲೀಸ್ ಕಮ್ ಇನ್ ಲೈನ್. ಅವನು ಸದಾ ನಗ್ತಾ ಇರ್ತಾನೆ, ಅವನು ಯಾವಾಗಲೂ ನಗ್ತಾ ಇರ್ತಾನೆ. ಇದು ಕೊನೆಯ ವಾಕ್ಯ. ಇದಕ್ಕೆ ಸರಿಯಾದ ಇಂಗ್ಲಿಷ್ ವಾಕ್ಯವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ವಿ. ಜೈ ಹಿಂದ್.